ಈ ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆಗಲಿರಿ. ನಾನು ಮೆಜರ್ಮೆಂಟ್ಗೆ ಇದೇ ಸ್ಪೂನನ್ನು ತೊಗೊಂಡಿದ್ದೀನಿ. ಇದೇ ಸ್ಪೂನ್ದಿಂದ 1.5 ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾನ ಹಾಕಿದ್ದೀನಿ. 3-4 ಸ್ಪೂನ್ ಆಗಷ್ಟೇ ಕಾಳು ಮೆಣಸು, 1/4 ಟೀ ಸ್ಪೂನ್ ಆಗಷ್ಟೇ ಮೆಂತ್ಯನ ಹಾಕಿದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆಯನ್ನು ಹಾಕಿದ್ದೀನಿ. ಈಗ ಲೋ ಫ್ಲೇಮ್ದಲ್ಲಿಟ್ಟನೆ ಇವುಗಳನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ. ಇವತ್ತು ನಾನು ಟೊಮ್ಯಾಟೊ, ಹುಣಸೆ ಹಣ್ಣು, ಬೇಳೆ ಏನನ್ನೂ ಬಳಸ್ತೇನೆ. ಒಂದು ಟೇಸ್ಟಿಯಾಗಿರುವಂಥ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇಲ್ಲಿ ನೋಡಿ ನಾನು 8 ಬಾದಾಮನ್ನು ಹಾಕ್ತಾಯಿದ್ದೀನಿ, 8 ಕಾಜುವನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಅದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿರಿ. ಮಸಾಲೆ ಎಷ್ಟು ಚೆನ್ನಾಗಿ ಹುರಿತದಲ್ಲ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಾಗ್ತದೆ. 1 ಸ್ಪೂನ್ ಆಗಷ್ಟೇ ಜೀರಿಗೆ ಅಂತ ತೊಗೊಂಡಿದ್ದೀನಿ. 4 ಮೆಣಸಿನ್ಕಾಯಿ ಅಂತ ತೊಗೊಂಡಿದ್ದೀನಿ. ಕಾಳು ಮೆಣಸು ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳು, ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು, ಅರ್ಧ ಸ್ಪೂನ್ ಆಗಷ್ಟೇ ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇವನ್ನೆಲ್ಲನೂ ಚೆನ್ನಾಗಿ ಲೋ ಫ್ಲೇಮ್ದಲ್ಲಿಟ್ಟು ಒಂದು 2 ನಿಮಿಷ ಹುರಿದ್ಬಿಟ್ಟು ತೊಗೊಂಡ್ರಿ. ಮಸಾಲೆ ಎಲ್ಲ ಚೆನ್ನಾಗಿ ಹುರಿಲ್ರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿಟ್ಟರೆ ಎಳ್ಳು ಗಸಗಸೆ ಎಲ್ಲ ಸೀದು ಹೋಗ್ತಾವೆ. ನೋಡಿ ಲೋ ಫ್ಲೇಮ್ದಲ್ಲಿ ಹುರಿದ್ಬಿಟ್ಟು ಒಂದು ಅರ್ಧ ಬಟ್ಲಾಗಷ್ಟೇ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಹುರಿದ್ಬೇಡ್ರಿ. ನೋಡಿ 1 ನಿಮಿಷ ಆಗಷ್ಟೇ ಹುರ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಕೊಬ್ಬರಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ. ನೋಡಿ ಚೆನ್ನಾಗಿ ಹುರಿದದ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಕಡಾಯಿ ಬಿಸಿ ಇರ್ತದಲ್ಲ, ಗಸಗಸೆ ಅದು ಸೀದು ಹೋಗ್ಬಿಡ್ತಾವೆ. ಅದಕ್ಕೆ ಸ್ವಲ್ಪ ಕೈ ಆಡಿಸ್ಬಿಟ್ಟು ತೊಗೊರಿ. ಇದು ಕಂಪ್ಲೀಟಾಗಿ ಆಡಲಿ ರೀ. ಆದಮೇಲೆ ಮಿಕ್ಸಿಗೆ ಹಾಕೋತೀನಿ ನಾನು. ನೋಡಿ ಎಷ್ಟೋ ರೀತಿ ಸಾಂಬಾರುಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಈ ರೀತಿನೂ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಈಗ ಇದಕ್ಕೊಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿನಿ. ಈಗ ಸಾಂಬಾರು ಮಾಡೋಣ್ರಿ. ಒಗ್ಗರಣೆ ಅದೇ ಕಡಾಯಿಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿನೂ ತುಪ್ಪನ ಬಳಸ್ಬೋದು. ಒಂದು ಅರ್ಧ ಸ್ಪೂನಾಗ ಸಾಸಿವೆ, ಜೀರಿಗೆ, ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಆ ರುಬ್ಬಿರುವ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿಬಿಟ್ಟು ನೀರನ್ನು ಹಾಕೋರಿ. ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ನೋಡಿ ನೀವು ಒಣ ಕೊಬ್ಬರಿ ತುರಿಯನ್ನು ಹಾಕ್ಬೋದು ಅಥವಾ ಫ್ರೆಶ್ ಆಗಿರೋ ಕಾಯಿಯನ್ನಾದ್ರೂ ಹಾಕ್ಬೋದು ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ನಾನು ತುಂಬ ತೆಳುವೂ ಮಾಡಲ್ಲ. ನಿಮಗೆ ತಿಳಿ ಸಾರ ಇಷ್ಟ ಅಂದರೆ ನೀವು ಜಾಸ್ತಿ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನಾನು ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಈಗ ತನಕ ತಕ್ಕ ಕುದೀಲಿ ರೀ. ಸಣ್ಣ ಕಡಾಯಿಗೆ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಪೇಸ್ಟ್ ಹಾಕ್ಬೇಡ್ರಿ, ಕುಟ್ಟಿನೇ ಹಾಕಿರಿ. ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನೋಡಿ ನೋಡಿ ಇದು ಒಂದು ರೀತಿ ಇದು ಹಾಕಿದ್ಮೇಲೂ ಚೆನ್ನಾಗಿ ಒಂದು ಕುದಿ ಬರಲಿ ರೀ ಇದು. ನೋಡಿ ಕುದಿ ಬಂದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ರೀ ನಾನು. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡೋಣ್ರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿ ಆಗಿದ್ರೆ ಈಗ ಅನ್ನದ ಜೊತೆ ಸರ್ವ್ ಮಾಡೋಣ. ನೋಡಿ ನಿಮ್ಗೆ ಎಷ್ಟೋ ಸಲ ಜ್ವರ ಬಂದಿರ್ತದೆ, ನೆಗಡಿ, ಏನೋ ಕೆಮ್ಮು ಬಂದಾಗೂ ಏನಾಗಿರ್ತದೆ, ಬಾಯಿ ಎಲ್ಲ ಟೇಸ್ಟ್ ಕೆಟ್ಟಿರ್ತದಲ್ಲ, ಅವಾಗೂ ಮಾಡ್ಕೊರಿ. ಅಥವಾ ಈ ರೀತಿ ಬಿಸಿ ಬಿಸಿ ಸಾಂಬಾರು ಅನ್ನ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಅಥವಾ ಈ ಚಳಿಗೆ ಬಿಸಿ ಬಿಸಿ ರಸಮ್ ಮಾಡ್ಕೊಂಡಿರ್ತಾರಲ್ಲ, ಈ ರೀತಿಯೂ ಕಾಜು ಬಾದಾಮ್ ಹಾಕಿಬಿಟ್ಟು ಒಂದು ಸಾಂಬಾರು ಅನ್ಬೋದು, ರಸಮ್ ಅನ್ನೋದು ಖಂಡಿತ ಟ್ರೈ ಮಾಡಿ ನೋಡಿರಿ. ನೋಡಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರಿಗೂ ಚಿಕ್ಕ ಮಕ್ಳಿಗೆ ಕೊಡ್ತಿದ್ರೆ ಖಾರನ ಕಡಿಮೆ ಹಾಕ್ರಿ. ಇದೊಂಥರ ಎನರ್ಜೆಟಿಕ್ ಸಾಂಬಾರು ಅಂತಲೂ ಕರಿಬೋದು. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ